ಸಿದ್ದರಾಮಯ್ಯನವರು ದಾರಿ ತೋರಿಸ್ಬೇಕಾಗಿತ್ತು, ಅವರೇ ದಾರಿ ತೋರಿಸ್ಬೇಕಾಗಿತ್ತು. ಈಗ ಅವ್ರೇನು ಸಿಂಪಲ್ ಮುಗಿದೋಗೋದು ಕೆಲಸ. ಏನು 13 ಸೈಟು ಅಂತಿದ್ದೀರಾ, ಏನು ಮೂಡ ಅಲಾಟ್ ಮಾಡಿದೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಹೆಂಡ್ತಿದು ಅದನ್ನ ವಾಪಸ್ ತೊಗೊಳ್ತೀನಿ ಅಂದ್ಬಿಟ್ಟಿದ್ರೆ ಕೇಸೇ ಮುಂದಕ್ಕೆ ಹೋಗ್ತಿರಲಿಲ್ಲ. ಇದು ಮುಖ್ಯಮಂತ್ರಿಗಳು ಯಾರಾದರೂ ಬೊಮ್ಮಾಯಿ ಥರದವ್ರು ಮಾಡಿದರೆ, ಯಡಿಯೂರಪ್ಪರ ಥರ ಮಾಡಿದರೆ, ಅವರು ಮಾತಾಡ್ತಕ್ಕಂಥ ಕಲೆ ಯಾವ ಥರ ಇರ್ತಾಯಿತ್ತು. ಈ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಬರೀ ದ್ವೇಷದ ರಾಜಕೀಯ ನಡೀತಾ ಇದೆ. ಏನಂದರೆ ನಾನು ಮಾಡಿದ್ದ ಕೆಲಸಗಳನ್ನ ನೀನು ನಿಲ್ಲಿಸೋದು, ನೀನು ಮಾಡಿದ ಕೆಲಸಗಳನ್ನ ನಾನು ನಿಲ್ಲಿಸೋದು ಅಂತಕ್ಕಂಥ ಇದು ಅಭಿವೃದ್ಧಿ ಕಡೆ ಯಾರೂ ಇಲ್ಲ. ಏನು ರಾಜೀನಾಮೆ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಒಳ್ಳೆ ವ್ಯಕ್ತಿ ಅಂತಕ್ಕಂಥದ್ದು ನಿರೂಪಿಸ್ಕೋಬೇಕು. ಸರ್, ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ಸಂಕಷ್ಟದ ಎದುರಾಗಿದೆ. ಇವಾಗ ಹೈಕೋರ್ಟ್ ಬಂದು ಇನ್ನು ವಿಚಾರಣೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಈಗ ನಾನು ಕಂಡಂಗೆ ಈ ಕರ್ನಾಟಕದಲ್ಲಿ ಆಗಿದ್ದವರಲ್ಲಿ ನಿಜಲಿಂಗಪ್ಪ ಅವ್ರು ಬಿಟ್ಟರೆ ನಾನು ಇಲ್ಲೇನಾದ್ರೂ ಕರ್ನಾಟಕದಲ್ಲಿ ಏನಾದರೂ ಮುಖ್ಯಮಂತ್ರಿಯಾಗಿ ಈ ವಿಚಾರದಲ್ಲಿ ಆಗ ನಿಜಲಿಂಗಪ್ಪನವರಿಗೆ ಇವತ್ತಿನ ಸ್ವಂತ ಮನೆ ಇರಲಿಲ್ಲ. ಇವತ್ತಿನ ರಾಜಕೀಯ ದಿನಗಳಲ್ಲಿ ಏನಾಗಿದೆ ವ್ಯತ್ಯಾಸ ಅಂದರೆ, ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಸಿದ್ದರಾಮಯ್ಯನವರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅಂತ ರಾಜಕಾರಣಿ 40 ವರ್ಷ ಈ ಏನು ನಮ್ಮ ಪಾಲಿಟಿಕ್ಸ್ ಜೀವನ ಇದೆ ಸವಿಸ್ತಕ್ಕಂಥ ವ್ಯಕ್ತಿ. ಆದರೆ ಈ ಥರ ವ್ಯಕ್ತಿ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಕರ್ನಾಟಕದಲ್ಲಿ ಇಷ್ಟೊಂದು ಪವರ್ಫುಲ್ಲಾಗಿ ಒಂದು ಜಾತಿ ಅಂತಕ್ಕಂಥದ್ದು ಒಂದು ಸಪೋರ್ಟ್ ಇಟ್ಕೊಂಡು, ಅದಲ್ದೇ ಮೈನಾರಿಟೀಸ್ ಅಂತೇಳಿ ಒಂದು ಸಪೋರ್ಟ್ ಇಟ್ಕೊಂಡು 136 ಜನ MLAಗಳು ಸಪೋರ್ಟ್ ಇಟ್ಕೊಂಡು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಇವತ್ತು ನಿಜವಾಗಲೂ ಸಿದ್ದರಾಮಯ್ಯನವ್ರಿಗೆ ಈ ಪರಿಸ್ಥಿತಿ ಬಂದತ್ತಂದರೆ ಇದು ನಿಜವಾಗಲೂ ನಂಬಕ್ಕಾಗದಿರ್ತಕ್ಕಂಥ ವಿಷಯ. ಸಿದ್ದರಾಮಯ್ಯನವರು ಎಷ್ಟು ಬಡ್ಜೆಟ್ ಮಾಡಿದ್ದಾರೆ, ಬಡ್ಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗೆ ಇವತ್ತು ಕಾನೂನು ಅಂತಕ್ಕಂಥ ಹೇಗಿದೆ ಅಂತಂದರೆ, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಇದೆ. ಈ ರಾಜ್ಯಪಾಲರಿಗೊಂದು ಕಾನೂನು, ಮುಖ್ಯಮಂತ್ರಿಗೊಂದು ಕಾನೂನು ಅನ್ನೋದಿಲ್ಲ. ಇದೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಕೋರ್ಟ್ ಅನ್ನೋದೊಂದಿದೆ. ನಾವಿಲ್ಲೇನೇ ವ್ಯತ್ಯಾಸ ಮಾಡಿಕೊಂಡ್ರೂ ಸಹ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಮಾಡಿದ್ದಾರೆ. ನ್ಯಾಯಾಂಗನೇ ತೀರ್ಮಾನ ಮಾಡ್ತಕ್ಕಂಥದ್ದು, ನಾವೇನು ತಪ್ಪು ಮಾಡಿರ್ತಕ್ಕಂಥ ಸರಿ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡದೆ ನ್ಯಾಯಾಂಗ ಅಂತಕ್ಕಂಥದ್ದು. ಇಂಥ ವಾತಾವರಣದಲ್ಲಿ ನಿಜವಾಗೂ ಸಿದ್ದರಾಮಯ್ಯನವರು ಇದೇ ವಿಚಾರದಲ್ಲಿ ಏನಾದರೂ ಈ ವಿಚಾರ ಬೇರೆ ಯಾರು ಚೀಫ್ ಮಿನಿಸ್ಟರ್ ಮಾಡಿದರೆ, ಮುಖ್ಯಮಂತ್ರಿಗಳು ಯಾರಾದರೂ ಬೊಮ್ಮಾಯಿ ಥರದವ್ರು ಮಾಡಿದರೆ, ಯಡಿಯೂರಪ್ಪರ ಥರ ಮಾಡಿದರೆ, ಅವರು ಮಾತಾಡ್ತಕ್ಕಂಥ ಕಲೆ ಯಾವ ಥರ ಇರ್ತಾಯಿತ್ತು. ಒಂದು ನೋಟಿಫೈಡ್ ಆಗಿರ್ತಕ್ಕಂಥ ಜಮೀನು ಒಂದು ನಿಮಿಷ ಇರೋಣ, ಒಂದು ನೋಟಿಫೈಡ್ ಆಗಿರ್ತಕ್ಕಂಥ ಜಮೀನು, ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರು, ಲಾಯರ್ ಆಗಿರ್ತಕ್ಕಂಥವ್ರು, ಒಂದು ಮೂಡ ಅಂತಕ್ಕಂಥ ಒಂದು ಜಾಗನ ಆಕ್ಯುಪೈ ಮಾಡಿರ್ತಕ್ಕಂಥ ಜಾಗನ ಯಾರೇ ಹೆಸರಲ್ಲಿ ತೊಗೊಳ್ಳಿ, NT ಹೆಸರಲ್ಲಿ ತೊಗೊಳ್ಳಿ, ಮಾಮಯ್ಯನ ಹೆಸರಲ್ಲಿ ತೊಗೊಳ್ಳಿ, ಒಂದು ಸಾರಿ ಆಕ್ಯುಪೈ ಮಾಡಿದ ಲ್ಯಾಂಡ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನ ಹೆಂಡ್ತಿಗಾಗಲಿ, ಆಮೇಲೆ ಅವ್ರ ಮಾಮಯ್ಯನಿಗಾಗಲಿ, ನನಗಾಗಲಿ, ಇನ್ನೊಬ್ಬರಿಗಾಗಲಿ ಯಾರಿಗೂ ರೈಟ್ಸ್ ಇರಲ್ಲ. ಎಂದು ಮೂಡ ಅಂತಕ್ಕಂಥದ್ದು ಅದು ರಾಜ್ಯ ಸರ್ಕಾರದ ಅಧೀನಲ್ಲಿರ್ತಕ್ಕಂಥ ಒಂದು ಸಮಸ್ಯೆ. ನಮಗೆ ಯಾಕೆ BDA ಇದೆ, ಅದೇ ಥರ ಮೈಸೂರಲ್ಲಿ ಮೂಡ ಅಂತಿದೆ. ಅಂಥದ್ದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿರ್ತಕ್ಕಂಥದ್ದು ಇದು ಸ್ವಜನ ಪಕ್ಷಪಾತ ಅಂತಕ್ಕಂಥದ್ದು. ಅದೇ ರೀತಿ ಇವತ್ತು ಬೇರೆ ಬೇರೆ ಲೀಡರ್ಸ್ಗಳು ಹೇಳ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದೇನೆಂದರೆ, ಇವತ್ತು ದ್ವೇಷದ ರಾಜಕೀಯ ನಡೀತಕ್ಕಂಥ ಟೈಮಲ್ಲಿ ಈ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಬರೀ ದ್ವೇಷದ ರಾಜಕೀಯ ನಡೀತಾ ಇದೆ. ಏನಂದರೆ, ನಾನು ಮಾಡಿದ್ದ ಕೆಲಸಗಳನ್ನ ನೀನು ನಿಲ್ಲಿಸೋದು, ನೀನು ಮಾಡಿದ ಕೆಲಸಗಳನ್ನ ನಾನು ನಿಲ್ಲಿಸೋದು ಅಂತಕ್ಕಂಥ ಇದು ಅಭಿವೃದ್ಧಿ ಕಡೆ ಯಾರೂ ಇಲ್ಲ. ಈಗ ರಾಜಕೀಯ ಅಂತಕ್ಕಂಥ ಏನಾಗಿದೆ ಅಂದರೆ, ರಾಜಕೀಯ ಅನ್ನೋದು ಇವತ್ತು ಬಂಡವಾಳ ಹಾಕಬೇಕು, ಬಂಡವಾಳ ತೆಗಿಬೇಕು ಅಂತ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ ದೇಶದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದು ಅವರಿಗೆ ಅಂತರಂಗದಲ್ಲಿ ಚೆನ್ನಾಗಿ ಗೊತ್ತು. ಈ ಮೂಡ ಕೇಸಲ್ಲಿ ಏನಾಗಿದೆ, ಅವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಎಲ್ಲಿ ಮೀಡಿಯಾ ಮುಖಾಂತರ, ಏನ್ರಿ ನನ್ನ ಹೆಂಡತಿ 1 ಎಕರೆ 3 ಎಕರೆ ಇಷ್ಟು ಲ್ಯಾಂಡ್ ತೊಗೊಂಡಿದ್ದಾರೆ, ಅದಕ್ಕೆ ನಾನು ಕಾಂಪನ್ಸೇಷನ್ ತೊಗೋಬಾರ್ದಾ, 52 ಕೋಟಿ ಕಾಂಪನ್ಸೇಷನ್ನ ಕೇಳ್ತಾ ಇದ್ದೀನಿ ಅಂತಂದರು. ಆದರೆ ಅದೇ ಲ್ಯಾಂಡಲ್ಲಿ ಅವತ್ತು ಬೇರೆಯವ್ರದ್ದು ಲ್ಯಾಂಡ್ ಆಕ್ಯುಪೈ ಆಗಿದೆ, ಅವರು ಸಹ ಇದೇ ಥರ 52 ಕೋಟಿ ಕೇಳಿದರೆ ಲೇಔಟ್ ಮಾಡೋಕ್ಕಾಗ್ತದಾ, ಆಕ್ಯುಪೈ ಮಾಡೋಕ್ಕಾಗ್ತದಾ? ಇದು ಕಾನೂನು ಇವತ್ತು ದೇಶದಲ್ಲಿ ಎಲ್ಲರಿಗೂ ಒಂದೇ, ಇದು ಎಕ್ಸ್ಪೆಕ್ಟೆಡ್ಡೇ. ಯಾಕಂದರೆ ಗವರ್ನರು ಪಕ್ಷಪಾತಿ ಅಂತೇಳಿ ಇವರು ಎಷ್ಟೇ ಹೊಡೆದಾಟ ಮಾಡಿದ್ರು ಅವ್ರಿಗೂ ಕಾನೂನು ಸಲಹೆ ಕೇಳ್ತಕ್ಕಂಥದ್ದು, ಕಾನೂನು ಪ್ರಕಾರ ಏನಿದೆ ಅಂತ ಅವ್ರಿಗೆ ಕೇಳಿಬಿಟ್ಟೇ ಗವರ್ನರು ಪರ್ಮಿಷನ್ ಕೊಡ್ತಕ್ಕಂಥದ್ದು. ಈಗ ನ್ಯಾಯಾಧೀಶ ನಾಗಪ್ರಸನ್ನ ಅವರೇ ಈ 17A ಬಗ್ಗೆ ಅವರೇ ಡಿಸಿಷನ್ ಕೊಟ್ಟಿರೋದು. 17A ಡಿಸಿಷನ್ ಕೊಟ್ಟಾಗ ಈಗ ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, MLAಗಳಾಗ್ಬೋದು, MP ಗಳಾಗ್ಬೋದು,
ಮಿನಿಸ್ಟ್ರುಗಳಾಗ್ಬೋದು, ಚೀಫ್ ಮಿನಿಸ್ಟ್ರುಗಳು ಮಾಡ್ಬೋದು, ಯಾರ ನಾವು ಕ್ವಶನ್ ಮಾಡ್ಬೇಕಂದ್ರೆ ಏನು ದಾರಿ ಇದೆ? ಅಲ್ಲ ರೀ, ಒಬ್ಬ ಚೀಫ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ಕಳ್ತನನ ಒಬ್ಬ PC ಒಂದು ಇನ್ಸ್ಪೆಕ್ಟ್ರ್ ಹೋಗಿಬಿಟ್ಟು ಒಬ್ಬ ಇದು ಹೋಗ್ಬಿಟ್ಟು ಯಾಕೆ ಕೇಳೋಕ್ಕೆ ಸಾಧ್ಯ? ಯಾಕೆ ಕೇಳೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು, ತನಿಖೆ ಮಾಡೋಕ್ಕೋಸ್ಕರ ನಾನು ಕೇಳ್ತಕ್ಕಂಥದ್ದು. ಇವ್ರು ಇಷ್ಟೆಲ್ಲ ಹಾರಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ. ಅವ್ರು ಕೇಳ್ತಾ ಇರೋದು ತನಿಖೆಗೆ ತನಿಖೆ ಮಾಡೋದಕ್ಕೋಸ್ಕರ ಪರ್ಮಿಷನ್ ಕೇಳ್ತಾ ಇರೋದು. ಇನ್ನು ಯಾರು ಕೊಡ್ಬೇಕು ಪರ್ಮಿಷನು? ಕೊಡ್ಬೇಕು ಹೇಳಿ, ಯಾರು ಕೊಡ್ಬೇಕು ಪರ್ಮಿಷನು? ಕೊಡ್ಬೇಕಾಗಿರೋದೇ ಗವರ್ನರ್. ಒಬ್ಬ ಯಾರು ಸರ್ಕಾರಿ ಅಧಿಕಾರಿ ಬಗ್ಗೆ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಗವರ್ನರ್. ಆ ಗವರ್ನರ್ ಡಿಸಿಷನ್ ತೊಗೊಂಡಾಗ ಅವರು ಕಾನೂನು ತಿಳುವಳಿಕೆ ಇದ್ದೇನೆ, ಕಾನೂನು ಪಂಡಿತರನ್ನ ಕೇಳ್ಕೊಂಡೆ ಈ ಕೇಸಲ್ಲಿ ಏನು ಮಾಡಬೇಕು, ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅಂತ ಪಕ್ಷಪಾತಿ ತೊಗೊಂಡ್ರು ಸಹ ಪಕ್ಷಾತೀತವಾಗಿ ತೊಗೊಂಡ್ರು ಸಹ ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂಥದ್ದು ಗವರ್ನರ್ ಕೆಲಸ. ಅವರು ಯಾರು ಆಡಳಿತ ಪಕ್ಷ ಇರ್ತಾರೆ, ಯಾರು ಕೇಂದ್ರದಲ್ಲಿ ಯಾರು ಅವ್ರನ್ನ ಮಾಡಿರ್ತಾರೆ ಅಂಥವ್ರಿಗೆ ಫೇವರ್ ಆಗಿ ನಡ್ಕೊಳ್ತಕ್ಕಂಥದ್ದು ಇವತ್ತು ಹೊಸ್ತೇನಲ್ಲ. ಇಂದಿರಾ ಗಾಂಧಿ ಅವರಿಂದ ಹಿಡಿದು ನೆಹರುವಿಂದ ಹಿಡಿದು ಇವತ್ತಿನ ತನಕನೂ ರಾಜೀವ್ ಗಾಂಧಿ ತನಕನೂ ನಡೀತಾ ಇವತ್ತು ಮೋದಿ ಅವ್ರೇನು ಸಪ್ರೇಟ್ ಏನು ಮಾಡ್ತಾ ಇಲ್ಲ. ಕಾನೂನದ ಏನಾಗಿದೆ, ಇದು ಒಂದು ರಿವೆಂಜ್ ಪಾಲಿಟಿಕ್ಸ್ಗೆ ತಿರುಗಿಕೊಂಬಿಟ್ಟಿದೆ. ಯಾರ್ಯಾರು ಮಾಡಿದ್ದು ಏನಂತ ಅದಕ್ಕೆ ನಾವು ಪಬ್ಲಿಕ್ TV ರಂಗಣ್ಣವ್ರು ಮಾತಾಡ್ತಿತ್ತು ಒಂದೊಂದು ಸಾರಿ, ನೀವೆಲ್ಲ ಏನೇನು ಯಾರ್ಯಾರ್ದು ಏನೇನಿದೆ ಎಲ್ಲ ತೆಗೆದಿಡ್ರಿ ಅವ್ರು ಕೇಳ್ತಾದ್ರೆ ಅವರು ತೆಗೆದಿಡ್ರಿ ಅಂತ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಮಜಾ ಸಿಗುತ್ತೆ, ಈ ಥರ ಇಶ್ಯೂಸ್ ಸಿಗುತ್ತೆ. ಯಾವ ರೀತಿ ಯಾರನ್ನ ಎಲ್ಲ ಕೇಸ್ಗಳು ಸಿಗ್ತಾವಲ್ಲ ಅಂತ ಅವ್ರಿಗೊಂದು ಇಶ್ಯೂಗಳು ಜಾಸ್ತಿ ಸಿಗ್ತವೆ. ಹಾಗಾಗಿ ಇವತ್ತೇನಿದೆ, ಸಿದ್ದರಾಮಯ್ಯ ತಿಳ್ಕೊಂಡಿರ್ಬೋದು, ಇದನ್ನು ಅನಿವಾರ್ಯವಾಗಿ ಇದನ್ನು ನನಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ಇದು ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಾಗಪ್ರಸನ್ನ ಅಂತಕ್ಕಂಥ ನಮ್ಮ ನ್ಯಾಯಾಧೀಶರು ಏನಿದ್ದಾರೆ, ಅವ್ರನ್ನ ನ್ಯಾಯ ಕೂತ್ಕೊಂಡೇ ಅಲ್ಲಿ ಕೂತ್ಕೊಂಡಿರೋದು. ಅವ್ರು ಒಬ್ಬರಿಗೆ ಫೇವರ್ಗಾಗಲಿ ಇನ್ನೊಬ್ಬರಿಗೆ ಅಗ್ನೆಸ್ಟ್ ಆಗಲಿ ಮಾಡೋಕ್ಕಲ್ಲ ಕೂತಿರೋದು. ಅವ್ರು ತಗೊಂಡು ಡಿಸಿಷನ್ನ. ಸಿದ್ದರಾಮಯ್ಯವರು ಇಷ್ಟು ವರ್ಷ 40 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಕಂಡ ಅತ್ಯಂತ ಒಳ್ಳೆಯ ಮುಖ್ಯಮಂತ್ರಿ. ಆದರೆ ಈ 13 ಸೈಟ್ ವಿಚಾರವಾಗಿ ಇಷ್ಟೊಂದು ಹೆಸರು ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತಾ ಅಂತಕ್ಕನ್ನೋ ಒಂದು ಕ್ವಶನ್. ಯಾಕಂತಂದರೆ ಸಿದ್ದರಾಮಯ್ಯ ಯಾವತ್ತೂ ಅಷ್ಟೇ ಇದು ಇಷ್ಟುವರೆಗೂ ಯಾವುದೇ ಕರಪ್ಷನಲ್ಲಾಗಲಿ, ಯಾವುದೇ ಕೇಸಲ್ಲಿ ಆಗಲಿ, ಯಾವುದೇ ರೀತಿಯಲ್ಲಿ ಯಾವುದೇ ನಾನು ಎಗ್ನೆಸ್ಟ್ ಇದ್ದರೂ ಸಹ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಯಾಕಂದ್ರೆ ನಾವು ಕಂಡ ಒಳ್ಳೆಯ ಮುಖ್ಯಮಂತ್ರಿ ಅಂತಕ್ಕಂಥ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ದಾರಿ ತೋರಿಸ್ಬೇಕಾಗಿತ್ತು, ಅವರೇ ದಾರಿ ತೋರಿಸ್ಬೇಕಾಗಿತ್ತು. ಈಗ ಅವ್ರೇನು ಸಿಂಪಲ್ ಮುಗಿದೋಗೋದು ಕೆಲಸ. ಏನು 13 ಸೈಟು ಅಂತಿದ್ದೀರಾ, ಏನು ಮೂಡ ಅಲಾಟ್ ಮಾಡಿದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಹೆಂಡ್ತಿದು ಅದನ್ನ ವಾಪಸ್ ತೊಗೊಳ್ತೀನಿ ಅಂದ್ಬಿಟ್ಟಿದ್ರೆ ಕೇಸೇ ಮುಂದಕ್ಕೆ ಹೋಗ್ತಿರಲಿಲ್ಲ. ಇದು 14 ಸೈಟ್ ಈ ವಿಚಾರಣೆ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಎಲ್ಲ ಬಂಡತನಕ್ಕೆ ಬಿದ್ದು ನನ್ನ ಹೆಂಡ್ತಿ ಸೈಟು ನನ್ನ ಬಾಮೈದಾಗ ಕೊಟ್ಟಿದ್ದು, ನಾನು ಕಂಪೋಸಿಷನ್ ತೊಗೋಬಾರ್ದಾ, ಯಾಕೆ ತೊಗೋಬಾರ್ದು, ಇವರೆಲ್ಲ ಅಬ್ರಹಾಮು ಇವರೆಲ್ಲ ದೇಶಕ್ಕೋಸ್ಕರ ಮಾಡ್ತಿರೋದು, ಪ್ರದೀಪು ಇವರೆಲ್ಲ ಮಾಡ್ತಿರೋದು ಇದಕ್ಕೋಸ್ಕರ. ಯಾರು ಹೇಳ್ಕೊಟ್ಟು ಮಾಡಿಸ್ತಾರೆ, ಇದೆಲ್ಲ ನನ್ನ ವಿರುದ್ಧ ನಡೀತಕ್ಕಂಥ ಷಡ್ಯಂತ್ರ ಅಂತಕ್ಕಂಥದ್ದು ಹೇಳೋ ಅವಶ್ಯಕತೆ ಇರಲ್ಲ. ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಇಷ್ಟೊಂದು ಹೆಸರು ಉಳಿಸಿಕೊಂಡು ಸಿದ್ದರಾಮಯ್ಯನವರು ಈ ಅವಕಾಶನ ತಪ್ಪಿಸ್ಕೊಳ್ಬೋದಾಯಿತು. ಆದರೆ ತಾನೇ ಇವತ್ತು ಕೋರ್ಟ್ಗೆ ಹೋಗೋ ಮುಖಾಂತರ ಹೋಗಿ ಅಲ್ಲಿಂದ ಬಂದು ಜಡ್ಜ್ಮೆಂಟ್ನ ತಾವು ರಿಸೀವ್ ಮಾಡಲೇಬೇಕು. ಯಾಕಂತಂದ್ರೆ 17 ಅನ್ನೋದು ಓನ್ಲಿ ಎನ್ಕ್ವೈರಿ. ಅವ್ರು ಮುಂದಕ್ಕೆ ಹೋಗ್ಬೋದು, ಮುಂದಕ್ಕೆ ಹೋದರೂ ಸಹ ನೈತಿಕತೆ ಅನ್ನೋದು ಒಂದಿದೆ. ಆ ನೈತಿಕತೆ ಇಟ್ಟುಕೊಂಡು ಇಷ್ಟು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿ 12-13 ಸಾರಿ ಬಡ್ಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇದು ನಿಜವಾಗೂ ಅವಶ್ಯಕತೆ ಇಲ್ಲ. ಯಾರೇ ಎಷ್ಟೇ ಬೆಂಬಲ ಕೊಡಲಿ, ಈ ದೇಶದಲ್ಲಿ ಕಾನೂನಿದೆ. ನಾನೊಂದು ಸೈಟ್ ತೊಗೋಬೇಕಂತಂದರೆ BDAಗಾಗಲಿ ಮೂಡಾಗಾಗಲಿ ಎಷ್ಟು ಎಕ್ಸೈಸ್ ಮಾಡಬೇಕು, ಅದೇ ರೀತಿ ಮೂಡಾದಲ್ಲಿ ಇರ್ತಕ್ಕಂಥ ಜಾಗನ ಮೂಡಾದಲ್ಲಿ ಯಾವಾಗ ಡಿನೋಟಿಫೈ ಮಾಡಿಕೊಂಡ್ರೋ ಅವತ್ತೇ ತಪ್ಪಾಗಿದೆ. ಡಿನೋಟಿಫೈ ಅಂತಕ್ಕಂಥದ್ದು ಯಾವಾಗ ಏನು ಲ್ಯಾಂಡ್ ತೊಗೊಳಕ್ಕೆ ಮುಂಚೆ ಇವ್ರು ಮೂಡ ಅದನ್ನ ಅಕ್ವೈರ್ ಮಾಡೋಕ್ಕೆ ಮುಂಚೆ ಏನಾದರೂ ಡಿನೋಟಿಫೈ ಆಗಿದ್ದರೆ ಅದು ಒಂದು. ಫಸ್ಟ್ ಆಫ್ ಆಲ್ ಆ ಜಮೀನೇ ಇವ್ರದಲ್ಲ, ಯಾರ್ದ ಜಮೀನು ನಂದ ಜಮೀನು ಅಂತ ತೊಗೊಂಡು ಅದಕ್ಕೋಸ್ಕರ ಕಾಂಪನ್ಸೇಷನ್ ಕೊಟ್ಟರು ಸಹ ಆ ಪಾರ್ಟಿ ತೊಗೊಳ್ದಾನೆ. ಸತ್ತವ್ರು 3 ಜನದಲ್ಲಿ ಇರ್ತಕ್ಕಂಥವ್ರು ಒಬ್ಬನ ಸತ್ತೋದ್ಮೇಲೆ ಇನ್ನೂ 2 ಹತ್ರ ಅದು ಅಥಾರಿಟಿ ಬಂದೇ ಬರುತ್ತೆ. ತಾತ್ನಾಸ್ತಿ ಅಂತಕ್ಕಂಥ ಎಲ್ಲರಿಗೂ ರೈಟ್ಸ್ ಇದೆ, ಎಲ್ಲರೂ ಸೈನ್ ಹಾಕ್ಲೇಬೇಕು, ಮೊಮ್ಮಕ್ಕಳು ಸೈನ್ ಹಾಕ್ಲೇಬೇಕು. ಅಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರು ಈ ವಿಚಾರದಲ್ಲಿ ಇಷ್ಟು ಮುಂದಕ್ಕೆ ಹೋಗಿದ್ದು ಸರಿಯಲ್ಲ. ಇವತ್ತೇನು ನಮ್ಮ ಹೈಕೋರ್ಟ್ ನ್ಯಾಯಾಧೀಶ ನಾಗಪ್ರಸನ್ನ ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಏನು ರಾಜೀನಾಮೆ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಒಳ್ಳೆಯ ವ್ಯಕ್ತಿ ಅಂತಕ್ಕಂಥದ್ದು ನಿರೂಪಿಸ್ಕೋಬೇಕಂತೇಳಿ ಮನವಿ ಮಾಡ್ತೀನಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಮ್ಮ. Beat Plus Karnataka.